ನಮಸ್ಕಾರ. ಈ ದಿನ ಮುಖಾಮುಖಿಗೆ ಸ್ವಾಗತ. ನಾನು ಜಿಎಂ ಪವಿತ್ರ. ಮಧ್ಯಪ್ರಾಚ್ಯ ಮತ್ತೆ ಕದಡಿದ ನೀರಾಗಿದೆ. ಇರಾನ್ನ ಪರಮೋಚ್ಚ ನಾಯಕ ಅಲಿ ಖಮೇನಿ ಹತ್ಯೆ ಬಗ್ಗೆ ಚರ್ಚೆಗಳು ಜೋರಾಗಿದೆ. ಒಬ್ಬ ವಿದೇಶಿ ನಾಯಕನ ಹತ್ಯೆ ಬಗ್ಗೆ ಭಾರತದಲ್ಲಿ ಇಷ್ಟೊಂದು ಚರ್ಚೆ ಯಾಕೆ? ಇದು ಕೇವಲ ಜಿಯೋ ಪಾಲಿಟಿಕ್ಸಾ ಅಥವಾ ಇದಕ್ಕೆ ಧರ್ಮ, ರಾಜಕೀಯ, ಭಾವನೆ ಇವೆಲ್ಲ ಮಿಶ್ರಿತವಾಗಿದೆಯಾ? ಖಮೇನಿ ನೇತೃತ್ವದ ಆಡಳಿತದಲ್ಲಿ ಮಹಿಳೆಯರ ಹಕ್ಕುಗಳ ಸ್ಥಿತಿ ಹೇಗಿತ್ತು? ಇರಾನ್ ಅಣು ನೀತಿ ಮುಂದೆ ಏನಾಗಬಹುದು? ಈ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಖಮೇನಿ ಸಾವಿನ ಚರ್ಚೆ ಕೇವಲ ಒಬ್ಬ ವ್ಯಕ್ತಿಯ ಬಗ್ಗೆ ಅಲ್ಲ, ಅದು ಒಂದು ವ್ಯವಸ್ಥೆಯ ಬಗ್ಗೆ ಆಗಿರುತ್ತೆ. ಇವತ್ತು ನಮ್ಮ ಜೊತೆ ADN.com ರಿಸರ್ಚ್ ವಿಭಾಗದ ಮುಖ್ಯಸ್ಥರಾಗಿರುವ ಭರತ್ ಹೆಬ್ಬಾಳ್ ಅವರಿದ್ದಾರೆ. ಸರ್ ನಮಸ್ತೆ, ಚರ್ಚೆಗೆ ಸ್ವಾಗತ. ನಮಸ್ತೆ ಸರ್, ನನ್ನ ಚರ್ಚೆಯನ್ನ ಖಮೇನಿಯವರ ಸಾವಿನ ಸುತ್ತಾನೆ ನಡೆಸೋಣ. ಫಸ್ಟ್ ಅಂತಂದ್ರೆ, ಒಬ್ಬ ವಿದೇಶಿ ನಾಯಕನ ಹತ್ಯೆ ಆದಾಗ ಭಾರತದಲ್ಲಿ ಇಷ್ಟೊಂದು ಭಾವುಕತೆ ಯಾಕೆ ಅಂತ. ಸಪೋಸ್ ಈ ಹತ್ಯೆ ಅಮೆರಿಕ ಅಥವಾ ಇಸ್ರೇಲ್ನ ಯಾವೊಬ್ಬ ನಾಯಕನ ಮೇಲಾದ್ರೂ ನಡೆದಿದ್ರೆ ಇಷ್ಟೊಂದು ಭಾವುಕತೆ ಇರ್ತಿತ್ತಾ? ಇದು ಹಿನ್ನೆಲೆ ಮತ್ತೆ ಕಾಂಟೆಕ್ಸ್ಟ್ ನಾವು ಗಮನಿಸಬೇಕು ಅಂತ ಇರುತ್ತೆ ಇದರಲ್ಲಿ. ಹಿನ್ನೆಲೆ ಅಂತ ನಾವು ಹೇಳಿದಾಗ ಒಂದು ಒಂದು ಶೇರ್ಡ್ ಇದಿರುತ್ತೆ, ಏನೋ ಒಂದು ನಮ್ಮ ಜ್ಞಾಪಕ ಶಕ್ತಿ ಯಾವ ತರ ಇರುತ್ತೆ ಅಂತ ಹೇಳಿದ್ರೆ, ಒಂದು ನಾವು ಮತ್ತೆ ಇರಾನ್ ಜೊತೆ ಏನ್ ಬಾಂಧವ್ಯ ಇತ್ತು, ಹಿಸ್ಟಾರಿಕಲ್ ಬಾಂಧವ್ಯ ಇತ್ತು, ನಾವು ಅವ್ರ ಜೊತೆ ಏನು ಕೊಟ್ಟಿದೀವಿ, ತಗೊಂಡಿದೀವಿ ಅನ್ನೋ ಒಂದು ಇರಾನ್ ನಾವು ಆಲ್ಮೋಸ್ಟ್ ಮರಿಬಾರ್ದೇ ಅಂತ ಹೇಳಿದ್ರೆ, ಐತಿಹಾಸಿಕವಾಗಿ ಇರಾನ್ ವಾಸ್ ಆಲ್ಮೋಸ್ಟ್ ಅವರ್ ನೈಬರ್, ನಮ್ಮ ನೆರೆಯ ದೇಶವಾಗಿತ್ತದು. ನಮ್ಮ ಅಲ್ಲಿಂದ ತುಂಬಾ ಕೊಂಡುಕೊಳ್ಳೋದಿದೆ. ಇದರಲ್ಲಿ ಬರೀ ವಿದೇಶಿಯರು ಸತ್ತಾಗ ನಾವು ಅವ್ರಿಗೆ ಪ್ರತಿಭಟನೆ ಮಾಡ್ಬೇಕು ಅಥವಾ ಈ ತರ ಮಾಡ್ಬೇಕು ಅನ್ನೋದು ಒಂದು ಬಾಲಿಶ ಹೇಳಿಕೆ ಆಗತ್ತೆ. ಯಾರೇ ಸತ್ತಾಗ ಅದು ಪ್ರತಿಭಟನೆ ಇರುತ್ತೆ. ಬಟ್ ಇದು ಯಾವ ರೀತಿ ಅವ್ರ ಕೊಲ್ಲಲ್ಪಟ್ಟಿದೆ, ಎಲ್ಲ ಅಂತಾರಾಷ್ಟ್ರೀಯ ಕಾನೂನುಗಳನ್ನ ಗಾಳಿಗೆ ತೂರಿ ಅವ್ರ ಮೇಲೆ ಅವರು ರಂಜಾನ್ ಟೈಮ್ ಅಲ್ಲಿ ಅವ್ರ ಮೊಮ್ಮಗಳು ಮತ್ತೆ ಮಗಳು ಮತ್ತೆ ಅಳಿಯ ಜೊತೆ ಸೇರಿ ಅವ್ರನ್ನ ಕೊಂದಿರೋದು, ಇದು ಅತ್ಯಂತ ಅಮಾನವೀಯ, ಅಮಾನುಷ. ಇದು ಯಾವುದೇ ಒಂದು ನೈತಿಕತೆ ಇಲ್ಲದಂತ ಒಂದು ಸಾವಿರು. ನೈತಿಕತೆ ಅಮೆರಿಕ ಮತ್ತೆ ಇಸ್ರೇಲ್ ಮಾಡಿರೋದು. ಸೊ ಇದನ್ನ ಖಂಡಿಸೋದು ಪ್ರತಿಯೊಬ್ಬ ನಾಗರಿಕರ, ಇಡೀ ಪ್ರಪಂಚಾದ್ಯಂತ ಇದನ್ನ ಖಂಡಿಸ್ತಾ ಇದೆ. ಸೊ ನಾವು ಇಸ್ರೇಲು ಅಮೆರಿಕನ್ ಕಂಪೇರ್ ಮಾಡೋದು ಒಂದು ತೀರಾ ಬಾಲಿಶ ಪ್ರಜ್ಞೆ ಅಂತ ಹೇಳ್ಬೋದು. ಓಕೆ ಸರ್, ಈಗ ಕೆಲವೊಂದಿಷ್ಟು ಮೀಡಿಯಾಗಳಲ್ಲಿ ನಾನ್ ನೋಡಿದ ಹಾಗೆ ಇರಾನ್ನ ಪರಮೋಚ್ಚ ನಾಯಕ ಖಮೇನಿಯವರ ಸಾವು ಯಾವಾಗುತ್ತೋ ಅಲ್ಲಿನ ಇರಾನ್ನ ಕೆಲವೊಂದಿಷ್ಟು ಮಂದಿ ಪಟಾಕಿಯನ್ನ ಸಿಡಿಸಿ ಕುಣಿದು ಕುಪ್ಪಳಿಸಿದ್ರು ಅನ್ನುವಂತ ಹೇಳಿಕೆಗಳು ಅನ್ನುವಂತ ಸುದ್ದಿಗಳು ಸಹ ಬಂದಿದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಅಲ್ಲಿನ ಜನ ಯಾಕೆ ಅಷ್ಟೊಂದು ಖುಷಿ ಪಟ್ಟಿದ್ದು? ಇದು ಮೋಸ್ಟ್ಲಿ ಇದು ಪ್ರಾಪಗಂಡ ಇರುತ್ತೆ. ಇದು ಪ್ರಾಪಗಂಡ ಯಾವ ರೀತಿ ನಡೆಯುತ್ತೆ ಅಂತ ಹೇಳ್ಬಿಡ್ತೀನಿ. ಏನೋ ಅದು ಪಟಾಕಿ ಸಿಡಿಸಿರೋ ಇಲ್ವೋ ಅಂತ, ಅದು ಫೇಕ್ ನ್ಯೂಸ್ ಇಲ್ವೋ ಅಂತ ಗೊತ್ತಿಲ್ಲ. ಭಾರತದಲ್ಲಿ ನಡೆಯುವಂತ ಫೇಕ್ ನ್ಯೂಸ್ ಇಡೀ ಪ್ರಪಂಚದಲ್ಲಿ ಅತಿ ದೊಡ್ಡ ಫೇಕ್ ನ್ಯೂಸ್ ಫ್ಯಾಕ್ಟರಿ ಭಾರತದಲ್ಲಿ ನಡೆಯುತ್ತೆ ಅಂತ ಹೇಳುತ್ತೆ. ಸೊ ಈ ಮಾಧ್ಯಮಗಳು ಅದನ್ನ ತಗೊಂಡು ಅದನ್ನ ಮಾಡಿರ್ತಾರೆ. ಬಟ್ ನೀವು ನೈಜವಾಗಿ ತೆಹರಾನ್ ಮತ್ತೆ ಪ್ರಮುಖ ನಗರಗಳಲ್ಲಿ ಇರಾನ್ ಅಲ್ಲಿ ನೀವು ನೋಡಿದ್ರೆ ದೊಡ್ಡ ಪ್ರಮಾಣದಲ್ಲಿ ಜನಸಾಗರವೇ ಸೇರಿದೆ. ಲಕ್ಷಾಂತರ ಜನ ಸೇರಿದ್ದಾರೆ. ಅವ್ರನ್ನ ಅವರ ಏನಂತೀವಿ ನಾವು, to show their condolences to their leader. ಸಾರಿ, ಅವ್ರ ಬಗ್ಗೆ ಮರುಕ ಅಂದ್ರೆ ಅವ್ರ ಸಾವಿಗೆ ಕಣ್ಣೀರ್ ಸುರಿಸೋದಕ್ಕೆ ಲಕ್ಷಾಂತರ ಜನ ಇರಾನಾದ್ಯಂತ ಸೇರಿದ್ದಾರೆ. ಇವ್ರು ಯಾರು ಈ ಪಟಾಕಿ ಸಿಡಿಸಿದಾರ, ಈ ರೀತಿ ಸುದ್ದಿ ಯಾರು ಹಬ್ಸಿದಾರ ಗೊತ್ತಿಲ್ಲ. ಅದು ಇರಾನ್ ಅಲ್ಲಿ ಅದಿದ್ರೂ ಕೂಡ ಅತ್ಯಂತ ಕಡಿಮೆ ಜನ ಆ ರೀತಿ ಮಾಡಿರ್ಬೋದೇ ಹೊರತು ಇಡೀ ಇರಾನ್ ಜನತೆ ಖಮೇನಿ ಅವ್ರ ಪರವಾಗಿತ್ತು. ಇರಾನಿನ ರೆವಲ್ಯೂಷನರಿ ಪರವಾಗಿತ್ತು. ಹಂಗಂತ ಹೇಳಿದಾಗ ನಾವು ಇರಾನ್ ಎಲ್ಲ ಒಳ್ಳೇದೇ ಅವು ಇವು ಅಂತಲ್ಲ. ಅಲ್ಲಿ ಏನೇನು ಧಾರ್ಮಿಕ ಕಟ್ಟಳೆಗಳಿತ್ತು ಅದೆಲ್ಲ ಖಂಡಿಸ್ತಾನೆ ಅವ್ರ ಮೇಲಿದ್ದಂತ ಇರಾನ್ ಮೇಲಿದ್ದಂತ ಒಂದು ಇರಾನಿಯರಿಗೆ ಖಮೇನಿ ಮೇಲಿದ್ದಂತ ಪ್ರೀತಿ ಅತಿ ದೊಡ್ಡದು.
ಓಕೆ. ಸರ್, ಈಗ ಕೆಲವೊಂದಿಷ್ಟು ವಿಡಿಯೋಗಳಲ್ಲಿ ಯಾವಾಗ ಇರಾನ್ ಪರಮೋಚ್ಚ ನಾಯಕನ ಸಾವು ಅಥವಾ ಹತ್ಯೆ ಅಂತ ಸುದ್ದಿ ಬರುತ್ತೋ, ಕೆಲವೊಂದಿಷ್ಟು ವಿಡಿಯೋಗಳ ಕಮೆಂಟ್ ಸೆಕ್ಷನ್ ನಲ್ಲಿ ನಾವು ಗಮನಿಸಿದಾಗ ಅಲ್ಲಿ ಜಾಸ್ತಿ ಪ್ರಶ್ನೆಗಳು ಎತ್ತಿದ್ದು ಮಹಿಳೆಯರ ವಿರುದ್ಧ ಇರುವಂತ ಹಿಜಾಬ್ ಕಾನೂನು ಆಗಿರ್ಬೋದು, ಮತ್ತೆ ಮಸಹ ಅಮಿನಿ ಪ್ರತಿಭಟನೆಗಳನ್ನ ಇರಾನ್ ಸರ್ಕಾರ ಹೇಗೆ ಹತ್ತಿಕ್ತು ಅನ್ನೋದನ್ನ ನೆನಪು ಮಾಡ್ಕೊಳ್ಬೇಕು ಅನ್ನುವಂಥದ್ದು ಒಂದಿಷ್ಟು ಕಮೆಂಟ್ಸ್ ಗಳಲ್ಲಿ ಇತ್ತು. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಯಾವ ರೀತಿ ಹತ್ತಿಕ್ತು ಮತ್ತು ಆ ಒಂದು ಪ್ರತಿಭಟನೆಯಲ್ಲಿ ಎಷ್ಟು ಜನ ಮಹಿಳೆಯರು ಸತ್ತಿದ್ರು? ಮತ್ತೆ ಇನ್ನೊಂದ್ಸತಿ ನಿಮ್ ಪ್ರಶ್ನೆ ನಾನು ಸರಿ ಕೇಳಿಸ್ಲಿಲ್ಲ, ಇನ್ನೊಂದ್ಸತಿ ಹೇಳ್ತೀರಾ? ಇರಾನ್ನ ಮಹಿಳೆಯರ ವಿರುದ್ಧ ಹಿಜಾಬ್ ಇಲ್ಲ, ಕಾನೂನುಗಳು ಯಾವ ರೀತಿ? ಮೊದಲನೇ ಪಾರ್ಟ್ ಏನೋ ಹೇಳಿದ್ರಿ ನೀವು. ಇಲ್ಲ, ಬೇರೆ ಏನೋ ಕೆಲವೊಂದಿಷ್ಟು ಕಮೆಂಟ್ ಸೆಕ್ಷನ್ ಗಳಲ್ಲಿ ಹತ್ಯೆ ವಿಚಾರವಾಗಿ ವಿಡಿಯೋ ಮಾಡಿದಂತ ಕೆಲವೊಂದಿಷ್ಟು ಕಮೆಂಟ್ ಸೆಕ್ಷನ್ಸ್ ಗಳಲ್ಲಿ ಈ ಒಂದು ಪ್ರಶ್ನೆ ಜಾಸ್ತಿ ಜನ ಎತ್ತಿದ್ರು. ಏನಂತ, ಇರಾನ್ ಬಗ್ಗೆ ನಾವು ಅಷ್ಟೊಂದು ಮರುಕ ಪಡ್ಬೇಕಾ? ಯಾಕಂದ್ರೆ ಅಲ್ಲಿ ಮಹಿಳೆಯರಿಗೆ ಸ್ವಾತಂತ್ರ್ಯನೇ ಇಲ್ಲ, ಅವರು ಹಿಜಾಬ್ ಹಾಕ್ಲೇಬೇಕು ಅನ್ನೋಂತ ರೂಲ್ಸ್ ಇತ್ತು. ಮಹಿಳೆಯರಿಗೆ ಹಿಜಾಬ್ ಕಾನೂನಲ್ಲಿ ಯಾವ ರೀತಿ ಇತ್ತು, ಜೊತೆಗೆ ಅಲ್ಲಿ ಮಸಹ ಅಮೀನ್ ಪ್ರತಿಭಟನೆ ಯಾವ ರೀತಿ ಇತ್ತು, ಅದರಲ್ಲಿ ಎಷ್ಟು ಜನ ಮಹಿಳೆಯರು ತಮ್ಮ ಪ್ರಾಣವನ್ನ ಕಳ್ಕೊಂಡಿದ್ರು, ಆ ಒಂದು ಪ್ರತಿಭಟನೆಯನ್ನು ಅಲ್ಲಿನ ಸರ್ಕಾರ ಯಾವ ರೀತಿ ಹತ್ತಿಕ್ಕಿತ್ತು ಅಂತ. ಇದು ಮಹಿಳೆಯರ ಕಾನೂನು ಬಂದಾಗ ಈ ಡಬಲ್ ಸ್ಟ್ಯಾಂಡರ್ಡ್ಸ್ ಯಾಕೆ ಅಂತ ನಾವು ಮೊದಲು ಕೇಳ್ಕೋಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ, ಇಡೀ ಮಧ್ಯಪ್ರಾಚ್ಯ ಏಷ್ಯಾದಲ್ಲಿ ಅಥವಾ ಇಸ್ಲಾಂ ಧರ್ಮದಲ್ಲಿ ಇದು ಎಲ್ಲಾ ಕಡೆ ಇದೆ. ಸೌದಿ ಅರೇಬಿಯಾ, ಜಾರ್ಡನ್, UAE, ಕುವೈತ್ ಮತ್ತು ಮಿಕ್ಕಿದ್ದೆಲ್ಲ, ಈಜಿಪ್ಟು, ಸಿರಿಯಾ, ಇಲ್ಲೆಲ್ಲ ಇದೆ. ನೀವು ಏನೋ ಮಹಿಳೆಯರನ್ನ ವಿಮೋಚನೆ ಅಂತ ನೀವು ನೋಡಿದಾಗ ಏನೋ ವಿಮೋಚನೆ ಅಂತ ಹೆಂಗ್ ನೋಡ್ತೀವಿ ಅಂದ್ರೆ, ಫಾರ್ ಎಕ್ಸಾಂಪಲ್ ನೀವು ಎಲ್ಲಾ ಅಮೆರಿಕ ಈಗ ಸೌದಿ ಅರೇಬಿಯಾ ಮತ್ತೆ ಈಜಿಪ್ಟ್ ನ ಸ್ನೇಹ ರಾಷ್ಟ್ರ ಇರುತ್ತೆ. ಅವರು ಇದೇ ತರ ಒಂದು ದಬ್ಬಾಳಿಕೆ ಮಾಡ್ತಾರೆ ಮಹಿಳೆಯರ ಮೇಲೆ. ಅಲ್ಲಿಲ್ದಿರೋ ಪ್ರಶ್ನೆ ಇರಾನ್ ಮೇಲೆ ಯಾಕೆ ಬರುತ್ತೆ? ಇರಾನ್ ಅಲ್ಲಿ ಒಂದು ಪ್ರಶ್ನೆ ನಾವು ಕೇಳ್ಕೋಬೇಕಾಗತ್ತೆ. ಇರಾನ್ ಅಲ್ಲಿ ಮಹಿಳೆಯರ ಲಿಟ್ರಸಿ ರೇಟ್ ಎಷ್ಟಿದೆ? ಭಾರತದಲ್ಲಿ ಮಹಿಳೆಯರ ಲಿಟ್ರಸಿ ರೇಟ್ ಎಷ್ಟಿದೆ? ಇದನ್ನ ನೀವು ಒಂದ್ಸತಿ ಕೇಳ್ಕೋಬೇಕಾಗತ್ತೆ. ಇರಾನ್ ಅಲ್ಲಿ ಮಹಿಳೆಯರ ಲಿಟ್ರಸಿ ರೇಟ್ 86% ಇದ್ರೆ ಭಾರತದಲ್ಲಿ 75% ಇದೆ. ಹೈಯರ್ ಎಜುಕೇಶನ್ ಎನ್ರೋಲ್ಮೆಂಟ್ ಅಲ್ಲಿ ಇರಾನ್ ಅಲ್ಲಿ 55 to 60% ಇದ್ರೆ ಭಾರತದಲ್ಲಿ 48 to 49% ಇದೆ. ಯಾವ್ಯಾವ ಇದನ್ನು ನಾವು ನೋಡ್ತೀವಿ, ಯಾವ ಆಂಗಲ್ ಅಲ್ಲಿ ನೋಡ್ತೀವಿ ಅಂದ್ರೆ, ಇಸ್ಲಾಂ ಧರ್ಮದಲ್ಲೇ ಒಂದಷ್ಟು ಕಟ್ಟಳೆಗಳಿವೆ, ಅದ್ರ ವಿರುದ್ಧ ಹೋರಾಡಬೇಕು, ಅದ್ರ ವಿರುದ್ಧ ಧ್ವನಿ ಎತ್ತಬೇಕು, ನಿಜ. ಆದ್ರೆ ಅದನ್ನೇ ಇಟ್ಕೊಂಡು ಒಂದು ನಾಯಕನ್ನ, ಅಂದ್ರೆ ಇಡೀ ದೇಶದ ನಾಯಕನ್ನ ಕೊಲ್ಲೋದು, ಅದು ಯಾವ ರೀತಿ ಸರಿ ಅಂತ ಗೊತ್ತಿಲ್ಲ. ನೀವು ಮತ್ತೆ ಇನ್ನೊಂದು ಹೇಳಿದ್ರಿ ಅಂದ್ರೆ, ಮಹಸಾ ಅಮಿನಿ ಅವರು ಸಾವು, ಆ ಟೈಮಲ್ಲಿ ಯಾವ ರೀತಿ ಪ್ರತಿಭಟನೆಗಳಾಯ್ತು, ಯಾವ ರೀತಿ ಹತ್ತಿಕ್ಲಾಯ್ತು, ಅದಕ್ಕೂ ಒಂದು ಹಿನ್ನೆಲೆ ಇದೆ. ಅಂದ್ರೆ ಅದನ್ನ ನಾನು ಸಮರ್ಥನೆ ಮಾಡ್ತಾ ಇಲ್ಲ. ಯಾವ ರೀತಿ ಅದನ್ನ ತಿಕ್ಕಿದ್ರು, ಅದು ಪ್ರತಿಭಟನೆಗಳನ್ನ ಅಮಾನುಷವಾಗಿ ಅದನ್ನ ತಡೆಗಟ್ಟಲಾಯ್ತು ಅಥವಾ ನಿಲ್ಲಿಸಲಾಯ್ತು ಅವ್ರ ಪ್ರತಿಭಟನೆಗಳನ್ನ. ಇದೆಲ್ಲ ನಾವು ಖಂಡಿಸ್ಲೇಬೇಕು. ಆದ್ರೆ ಇದೆಲ್ಲ ನೀವು ಈಜಿಪ್ಟ್ ಅಲ್ಲೂ ನೋಡ್ತೀರಾ, ಸೌದಿ ಅರೇಬಿಯಾ ನೋಡ್ತೀರಾ, ಬೇರೆ ಎಲ್ಲಾ ಕಡೆ ನೋಡ್ತೀರಾ. ಯಾಕೆ ಈ ರೀತಿ ಟಾರ್ಗೆಟೆಡ್ ಆಗಿ ನಮ್ಮ ಅಮೆರಿಕ ಹಿತಾಸಕ್ತಿಯ ವಿರುದ್ಧ ಇರೋರ ಮೇಲೆ ಈ ರೀತಿ ಆಪಾದನೆಗಳು ಬರುತ್ತೆ? ಅವ್ರ ಕೊಲೆಗೆ ಸಮರ್ಥನೆ ಆಗಿ ಬರುತ್ತೆ ಅಂದ್ರೆ, ಯಾವುದೇ ಒಂದು ಕೊಲೆಗೆ ಸಮರ್ಥನೆ ಇರ್ಬಾರ್ದಲ್ವಾ? ಕೊಲೆ ಅಂತ ಖಂಡಿಸ್ಬೇಕು. ಆದ್ರೆ ನೀವು ಹೇಳ್ತಾ ಇರ್ಬೇಕಾದಾಗ ಅಲ್ಲಿ ಒಂದು ಮೌಲ್ಯ ಇರಬೇಕು, ಅದಕ್ಕೊಂದು ನೈತಿಕತೆ ಇರಬೇಕು. ಈ ನೈತಿಕತೆ ಇಲ್ಲದೆ ಇರುವಂತ ಒಂದು ಬೀಚ್ ಹೇಳಿಕೆಗಳು ಅತ್ಯಂತ ಅಪಾಯಕಾರಿ ಅಂತ ಅನ್ಸುತ್ತೆ. ಓಕೆ ಸರ್, ಈಗ ಮತ್ತೊಂದಂತಂದ್ರೆ, ಸಾಮಾನ್ಯವಾಗಿ ಯಾವುದೇ ಒಬ್ಬ ವಿದೇಶಿ ಹಿರಿಯ ನಾಯಕರು ಸತ್ತಾಗ ಅವರಿಗೆ ಒಂದು ಸಂತಾಪ ಸೂಚಿಸೋದು ಪ್ರತಿಯೊಂದು ದೇಶದ ಒಂದು ಶಿಷ್ಟಾಚಾರ. ಸೊ ಭಾರತ ಯಾವಾಗ್ಲೂ ಸಹ ವಸುದೈವ ಕುಟುಂಬಕಂ ಅಂತ ಜಗತ್ತಿಗೆ ಹೇಳುತ್ತೆ. ಆದ್ರೆ ಒಬ್ಬ ನಾಯಕನ ಸಾವಿಗೆ ಕನಿಷ್ಠ ಗೌರವ ಕೊಡೋಕು ಸಹ ಮೋದಿ ಅವರು ಹಿಂದೇಟ್ ಹಾಕಿದ್ರ? ಇದು ಮೋದಿ ಅವ್ರದ್ದು ಅಂತಲ್ಲ, ನಮ್ಮ ಇಡೀ ಭಾರತ ಒಂದು ನಿಂತಿದೆ. ಅಂದ್ರೆ ಮುಂಚೆಯಿಂದ ಯಾವ ನಮ್ಮ ವಿದೇಶಾಂಗ ನೀತಿ ಇತ್ತು, ಅದಕ್ಕೆ ತದ್ವಿರುದ್ಧವಾದಂತ ಮುಸ್ಲಿಂ ದ್ವೇಷಿ ನಾವು ಒಂದೇನ್ ಅಳವಡಿಸ್ಕೊಂಡಿದೀವಿ, ಅದು ಇಲ್ಲಿ ವ್ಯಕ್ತವಾಗ್ತಾ ಇದೆ. ಈ 48 ಖಮೈನಿ ಹತ್ಯೆಯ 48 ಗಂಟೆಗಳ ಮುಂಚೆ ತಾನೆ ಮೋದಿಯವರು ಇದೇ ಇಸ್ರೇಲ್ ಹೋಗಿ ಒಬ್ಬ ICC ವಾರ್ ಕ್ರಿಮಿನಲ್ ಅಂತ ಹೇಳಿದ್ರೆ, ಅರೆಸ್ಟ್ ವಾರೆಂಟ್ ಇರುವಂತ ನೆತನ್ಯಾಹುನ ತಬ್ಕೊಂಡು ನಾವು ನಿಮ್ ಪರ ಇದೀವಿ ಅಂತಾಗ ಅದು ಏನ್ ಮೆಸೇಜ್ ಕೊಡ್ತು? ಯಾವ ರೀತಿಯಾದಂತ ಮೆಸೇಜ್ ಕೊಡ್ತು ಅಂದ್ರೆ,
ಅಂಕಿಅಂಶಗಳ ಪ್ರಕಾರ 72,000 ಜನಕ್ಕಿಂತ 72,000 ಜನ 72,000ದಷ್ಟು ಜನನ ಸಾಯಿಸಿರುವಂತಹ ಒಬ್ಬ ವ್ಯಕ್ತಿ, ಅವ್ರಿಗೆ ಊಟ ಕೊಡ್ದಿರಾ ಅವ್ರ ಮನೆಗಳು 90% ಮನೆಗಳನ್ನ ನಾಶ ಮಾಡಿರೋ ವ್ಯಕ್ತಿನ ಹೋಗ್ಬಿಟ್ಟು ನಾನು ನಿನ್ ಸಪೋರ್ಟ್ ಮಾಡ್ತೀನಿ ಅಂದ್ರೆ ಭಾರತ ಯಾವ ಒಂದು ಏನೋ ರಾಜಕೀಯಕ್ಕೆ ಕಡೆಗೆ ವಾಲ್ತಾ ಇದೆ ಅಂತ ನಾವು ಅರ್ಥಕೋಬೇಕು. ಇದು ಮೋದಿ ಅಂತಾನೆ ಅಲ್ಲ, ಈ ಸಂಘ ಪರಿವಾರದ ಈ ಮುಸ್ಲಿಂ ದ್ವೇಷ ಮತ್ತೆ ಅಮೆರಿಕ ಮತ್ತೆ ಇಸ್ರೇಲ್ನ ಒಂದು ಏನೋ ಒಂದು ದುಷ್ಟ ಒಂದು ಕೂಟ ಏನಿದೆ ಅದ್ರ ಪರವಾಗಿ ವಾಲ್ತಾ ನಾವು ಈ ಕಡೆಗೆ ಹೋಗಿದ್ದೀವಿ. ಅಂದ್ರೆ ಇಡೀ ಮುಸ್ಲಿಂ ರಾಷ್ಟ್ರಗಳು ನಮ್ಮನ್ನ ದ್ವೇಷ ಮಾಡುವಂತ ಒಂದು ಹಂತಕ್ಕೆ ಈ ಒಂದು ದ್ವೇಷ ರಾಜಕಾರಣ ನಮ್ಮನ್ನು ತಗೊಂಡು ಹೋಗಿದೆ. ಸೊ ಇದರಲ್ಲಿ ಅಂದ್ರೆ ಒಂದು ಅಟ್ಲೀಸ್ಟ್ ಅದನ್ನ ಖಂಡಿಸುವಂತ ಒಂದು ಇದನ್ನಾದ್ರೂ ಮಾಡ್ಬೇಕಿತ್ತು, ಅದನ್ನ ಮಾಡಲಿಲ್ಲ. ಇದು ಅತ್ಯಂತ ನಮ್ಮ ಭಾರತ ಇತಿಹಾಸದಲ್ಲಿ ಇದನ್ನ ಈ ದಾಖಲೆ ಏನಿದೆ ಇದು ತುಂಬಾ ಕಾಡುವಂತ ಒಂದು ದಾಖಲೆ ಆಗತ್ತೆ ಭಾರತ ಇತಿಹಾಸದಲ್ಲಿ. ಸರ್, ಈಗ ಮತ್ತೊಂದಂತಂದ್ರೆ ಸಪೋಸ್ ಖಮೇನಿ ಅವ್ರೇನಾದ್ರು ಅಮೆರಿಕದ ಷರತ್ತುಗಳನ್ನ ಒಪ್ಕೊಂಡಿದ್ರೆ, ಈಗಾಗಲೇ ಭಾರತ ಅಥವಾ ಭಾರತದ ಮುಖ್ಯಸ್ಥ ಅಂತ ಕರೆಸ್ಕೊಂಡಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಗೆ ಟ್ರಂಪ್ ನ ಖಂಡಿಸದೆ ಪ್ರತಿಯೊಂದನ್ನು ಒಪ್ಕೊಂಡು ಬಂದಿದಾರೋ ಅದೇ ರೀತಿ ಶರಣಾಗಿದ್ದಿದ್ರೆ ಸಪೋಸ್ ಖಮೇನಿ ಅವರ ಸಾವು ಆಗ್ತಾ ಇರ್ಲಿಲ್ಲ ಅಂತ ಅನ್ಸುತ್ತೆ. ಇಲ್ಲ, ಖಮೇನಿ ಸಾಯಕ್ ಮುಂಚೆನೆ ಅವ್ರು ಹೇಳಿದ್ರು, ನಾನು ಒಂದು ದಿನದ ನಾನು ಅದು ತಾತ್ಪರ್ಯವಾಗಿ ಹಿಂಗೆ ಹೇಳ್ಬೋದು, ಒಂದು ನಾನು ಶರಣಮೂರ್ತಿ ಆಗದೇ ಇಲ್ಲ, ಬದುಕಿದ್ರೆ ನಾನು ತಲೆ ಎತ್ತಿ ಬದುಕುತ್ತೀನಿ, ಇಲ್ಲದ್ರೆ ಸತ್ರೆ ನನ್ಗೆ ಅದಕ್ಕೆ ಮರುಕ ಇಲ್ಲ ಅಂತ ಅವರು ಮುಂಚೆನೆ ಹೇಳಿದ್ರು. ಇದು ಇದನ್ನ ಹೇಗೆ ಅಂದ್ರೆ ನಾವೇನೋ ಎಲ್ಲ ಪಾಶ್ಚಿಮಾತ್ಯ ದೇಶಗಳು ಏನೇನ್ ನಮ್ಮ ಮೇಲೆ ಹೇರಿಕೆ ಮಾಡ್ತಾರೆ ಅದನ್ನೆಲ್ಲ ಒಪ್ಕೊಂಡು ನಾವು ಅವ್ರನ್ನ ಶರಣಾಗತಿ ಅಂತ ಒಂದು ರಾಜಕೀಯ ಅವರು ಇರಾನ್ ಮುಂಚೆನೂ ಮಾಡಿಲ್ಲ. ಇರಾನ್ನ ಒಂದು ನಾವು ಅರ್ಥ ಮಾಡ್ಕೋಬೇಕಾದ್ರೆ ಏನು ಅಂತಂದ್ರೆ, ಇರಾನ್ 1979ರಿಂದ ಅತ್ಯಂತ ಆರ್ಥಿಕ ನಿರ್ಬಂಧನೆಗಳಿಗೆ ಒಳಪಟ್ಟಿರುವಂತ ದೇಶ. ಅಂದ್ರೆ ಅವ್ರಿಗೆ ಬೇಸಿಕ್ ಮೆಡಿಸಿನ್ಸ್ ಸಿಗದೆ ಇರಂಗೆ ಅವ್ರ ಮೇಲೆ ಸ್ಯಾಂಕ್ಷನ್ಸ್ ಹಾಕಿರುವಂತ ದೇಶ. ಅವರು ಅಂತಾರಾಷ್ಟ್ರೀಯ ವ್ಯಾಪಾರ ವಹಿವಾಟು ಮಾಡಕ್ ಆಗದೆ ಇರುವಂತ ಒಂದು ದೇಶ. ಭಾರತದಂತ ದೇಶ ಅವ್ರ ಜೊತೆ ಒಂದು ಒಳ್ಳೆ ಸಂಬಂಧ ಇಟ್ಕೊಂಡಿದ್ರು 2019ರಲ್ಲಿ ಅವರಿಂದ ಆಯಿಲ್ ಸ್ಟಾಪ್ ಮಾಡ್ತು, ಇದೇ ಮೋದಿ ಸರ್ಕಾರ ಸ್ಟಾಪ್ ಮಾಡ್ತು. ಈ ರೀತಿ ಒಂದ್ರ ಮೇಲೆ ಒಂದು ಒತ್ತಡಗಳು ಬರ್ತಾ ಇದ್ರು ಕೂಡ ಇರಾನ್ ತನ್ನ ಸ್ವಂತ ಕಾಲಿನ ಮೇಲೆ ನಿಂತಿದೆ. ಒಂದು ಧಾರ್ಮಿಕ ಕಟ್ಟಳೆಗಳಿಂದ ಅವರು ಅಧಿಕಾರ ನಡೆಸ್ತಾ ಇದ್ರು ಕೂಡ ಅವರು ತಮ್ಮ ಸ್ವಂತ ಕಾಲ ಮೇಲೆ ಅಮೆರಿಕಾಗೆ ಟಕ್ಕರ್ ಕೊಡುವಂತ ಒಂದು ವ್ಯವಸ್ಥೆಯನ್ನ ಸಿದ್ಧ ಮಾಡಿಕೊಂಡು ಅವ್ರ ವಿರುದ್ಧ ಈಗಲೂ ಹೋರಾಡ್ತಿದ್ದಾರೆ. ಅವರು ಒಪ್ಕೋಬೋದಿತ್ತ ಅಂತ ಹೇಳಿದ್ರೆ ನೀವು ಏನ್ ಒಪ್ಕೋಬೇಕಿತ್ತು? ಅವರು ಅಮೆರಿಕ ಹೇಳಿದಂತ ಎಲ್ಲಾ ಷರತ್ತುಗಳಿಗೆ 2015ರಲ್ಲಿ ಒಪ್ಕೊಂಡಿದ್ರು. ಒಪ್ಕೊಂಡು ಅದಕ್ಕೆ ಸಹಿನೂ ಮಾಡಿದ್ರು. ಆ ಸಹಿ ಮಾಡಿದನ್ನ 2018ರಲ್ಲಿ ಟ್ರಂಪ್ ಬಂದು ಅದನ್ನ ಏಕಪಕ್ಷೀಯವಾಗಿ ತೆಗೆದಾಕ್ತಾರೆ. ಇನ್ನೇನ್ ಮಾಡ್ಬೇಕಿತ್ತು ಇರಾನು? ಯಾವ ರೀತಿ ಮಂಡಿ ಊರಿ ಇಲ್ಲ ನಾವೆಲ್ಲ ಸೋತೋಗ್ತೀವಿ, ನೀವು ಬಂದು ಅಧಿಕಾರ ಮಾಡಿಸಿ ಅಂತ ಏನಾದ್ರು ಹೇಳ್ಬೇಕಿತ್ತ? ಇದು ಯಾವ ರೀತಿಯ ಒಂದು ರಾಜಕೀಯ? ಇದನ್ನ ನಾವು ಪ್ರಶ್ನೆ ಮಾಡ್ಲೇಬೇಕು. ಸರ್, ಈಗ ಸಪೋಸ್ ಇರಾನ್ ಹೇಗೆ ಅಮೆರಿಕಾಗೆ ಸೆಡ್ ಹೊಡೆದಿದ್ಯೋ ಅದೇ ರೀತಿ ಭಾರತ ಏನಾದ್ರೂ ಅಮೆರಿಕದ ವಿರುದ್ಧ ಸೆಡ್ ಹೊಡೆದು ಕೂತ್ಕೊಂಡ್ರೆ, ಇಲ್ಲ ನಿಮ್ಮ ಷರತ್ತುಗಳಿಗೆ ನಾವು ಒಪ್ಪೋದಿಲ್ಲ, ನಿಮ್ಮ ಟ್ಯಾರಿಫ್ ಗಳನ್ನ ನಾವು ಖಂಡಿಸ್ತೇವೆ, ಅಥವಾ ಪಹಲ್ಗಾಮ್ ದಾಳಿ ಬಗ್ಗೆ ಏನ್ ಟ್ರಂಪ್ ಒಂದು 40 ಸಲ ಹೇಳಿಕೆ ಕೊಟ್ರು, ಇಲ್ಲ ಅವ್ರಿಬ್ರದ್ದು ಯುದ್ಧ ನಿಲ್ಸಿದ್ ನಾನೇ, ಅವ್ರಿಬ್ರನ್ನ ಮಾತುಕತೆ ಮಾಡಿಸಿದ್ ನಾನೇ ಅಂತ ಹೇಳಿದ್ರು ಸಹ ಮೋದಿ ಅವರು ಯಾವುದೇ ರೀತಿ ಇಲ್ಲ ಇದು ಸುಳ್ಳು ಅಂತ ಯಾವುದೇ ರೀತಿ ಹೇಳಿಕೆಗಳನ್ನ ಕೊಟ್ಟಿಲ್ಲ. ಸಪೋಸ್ ಮೋದಿ ಅವರೇನಾದ್ರೂ ಟ್ರಂಪ್ ಅವರ ವಿರುದ್ಧವಾಗಿ ಇಲ್ಲ ನೀವು ಹೇಳ್ತಿರೋದೆಲ್ಲ ಸುಳ್ಳು, ಅದಕ್ಕೂ ನಿಮ್ಗೂ ಯಾವುದೇ ರೀತಿ ಸಂಬಂಧ ಇಲ್ಲ, ನಿಮ್ಮ ಟ್ಯಾರಿಫ್ ವಿರುದ್ಧ ನಾವು ಎದುರು ನಿಲ್ತೇವೆ, ನೀವ್ ಏನ್ ಮಾಡ್ತಿರೋ ಮಾಡ್ಕೊಳ್ಳಿ ಅಂತ ಏನಾದ್ರೂ ಸೆಡ್ ಹೊಡೆದ್ರೆ ಭಾರತಕ್ಕೆ ಯಾವ ರೀತಿ ನಷ್ಟ ಆಗಬಹುದು, ಅಥವಾ ಭಾರತಕ್ಕೆ ಲಾಭ ತಂದ್ಕೊಡುತ್ತಾ? ಭಾರತಕ್ಕೆ ಅಂದ್ರೆ ಇದು ಸೆಡ್ಡು ಹೊಡೆಯೋದು ಅಥವಾ ಒಂದು ಸಾರ್ವಭೌಮತ್ವ, ಒಂದು ದೇಶದ ಸಾರ್ವಭೌಮತ್ವನ ಎತ್ತಿಡಬೇಕು ಅಂದಾಗ ನಾವು ಅಂದ್ರೆ ಎಷ್ಟು ಪಾತಾಳಕ್ಕೆ ಇಳಿದೀವಿ ಅಂತ ನಾವು ಸ್ವಲ್ಪ ಯೋಚನೆ ಮಾಡ್ಬೇಕಾಗತ್ತೆ. ಈ ಕೋಲ್ಡ್ ವಾರ್, ಶೀತಲ ಸಮರದ ಉತ್ತುಂಗದ ಕಾಲದಲ್ಲಿ ಭಾರತ ನಿರ್ಲಿಪ್ತ ಚಳವಳಿಯ ನಾಯಕತ್ವ ವಹಿಸಿತ್ತು. ಅಂದ್ರೆ ನಾವು ಈ ಬಣನಲ್ಲ ಆ ಬಣನಲ್ಲ, ನಮ್ದು ಸ್ವಂತ ಒಂದು ಇದಿದೆ, ನಾವು ಅದನ್ನ ಬೇರೆ ಬೇರೆ ರಾಷ್ಟ್ರಗಳಿಗೆ ನಾವು ಒಂದು ವಾಯ್ಸ್ ಅನ್ನೋದು ಕೊಟ್ಟಿತ್ತು, ಧ್ವನಿಯನ್ನ ಕೊಟ್ಟಿತ್ತು. ಆದ್ರೆ ಈ ಮೋದಿ ಬಂದ ನಂತರ
ಯಾವ ರೀತಿ ಅಂದ್ರೆ ಒಂದು ನಮ್ಮ ಬಾಂಗ್ಲಾದೇಶ ನಮ್ಮ ಮಾತು ಕೇಳ್ತಾ ಇಲ್ಲ, ನಮ್ಮ ಶ್ರೀಲಂಕಾ ನಮ್ಮನ್ನ ಮಾತು ಕೇಳ್ತಾ ಇಲ್ಲ. ಅಂದ್ರೆ ಸುತ್ತಮುತ್ತ ಇರೋ ದೇಶಗಳೇ ನಮ್ಮ ಮಾತು ಕೇಳ್ದಿರೋಂಗೆ ಅಂತ ಒಂದು ವಿದೇಶಾಂಗ ನೀತಿ ಒಂದು ಸಿಗ್ತಾ ಇದೆ. ಇದು ಪ್ರತಿಯೊಂದರಲ್ಲೂ ಅದಾನಿ ಅಂಬಾನಿ ಲಾಭ ಎಲ್ಲಾಗತ್ತೆ ಅನ್ನೋದು ನಮ್ಮ ವಿದೇಶಾಂಗ ನೀತಿ ನಿರ್ಧರಿಸ್ತಾ ಇರ್ಬೇಕಾದ್ರೆ ಈ ಸ್ವಾಯತ್ತತೆ ಮತ್ತೆ ಇದನ್ನ ನಾನು ಎದುರಿಸ್ತೀನಿ ಅನ್ನೋ ಮಾತೇ ಬರೋದಿಲ್ಲ. ಯಾಕಂತ ಹೇಳಿದ್ರೆ ಅದಾನಿ ಕೇಸು US ಅಲ್ಲಿ ನಡೀತಾ ಇದೆ. ಅದಾನಿನ ಯಾವಾಗ ಅರೆಸ್ಟ್ ಮಾಡ್ಬೋದು, ಆ ರೀತಿಯಾದಂತ ಒಂದು ಅದಾನಿ ಅರೆಸ್ಟ್ ಆಯ್ತು ಆದ್ಲು ಅಂತ ಹೇಳಿದ್ರೆ ನಮ್ಮ ಮೋದಿ ಅವರ ಮುಖಭಂಗ ಆಗುತ್ತೆ. ಮತ್ತಿನ್ನೂ ಎಪ್ಸ್ಟೀನ್ ಫೈಲ್ಗಳಲ್ಲಿ ಇನ್ನು ಯಾವ್ಯಾವ ರೀತಿಯ ಖುಲಾಸೆಗಳಾಗುತ್ತೋ ಗೊತ್ತಿಲ್ಲ ನಮ್ಗೆ. ಈಗ ಅವರು ಎಪ್ಸ್ಟೀನ್ ಫೈಲ್ಗಳಲ್ಲಿ ಬಂದಿರೋದೇನು ಅಂತ ಹೇಳಿದ್ರೆ ಮೋದಿ ಇಸ್ರೇಲ್ ಹೋಗ್ಬಿಟ್ಟು ಡಾನ್ಸ್ ಅಂಡ್ ಹಾಡಿ ಮತ್ತೆ ಡಾನ್ಸ್ ಮಾಡ್ಬೇಕು ಅಂತ ಹೇಳಿದ್ದಾರೆ. ಅಂದ್ರೆ ಅದ್ರ ಅರ್ಥ ಮೋದಿನೇ ಹೋಗಲ್ಲಿ ಡಾನ್ಸ್ ಮಾಡ್ತಾರೆ ಅಥವಾ ಹಾಡು ಹೇಳ್ತಾರೆ ಅಂತ. ಅಮೆರಿಕಾದ ಟ್ಯೂನ್ಗೆ ನೀವು ಕುಣಿತಿದ್ರೆ ನಿಮ್ಗೆ ಯಾವ ರೀತಿ ಮಾಡ್ಬೇಕು ಆ ರೀತಿ ಮಾಡ್ತೀವಿ ಅಂತ ಟ್ರಂಪ್ ಇದನ್ನು ಹೇಳಿದ್ರು. ಅಂದ್ರೆ ಮೋದಿ ನನ್ ಒಳ್ಳೆ ಸ್ನೇಹಿತ, ಅವನ ಪತನ ಆಗೋದಕ್ಕೆ ನನ್ಗೆ ಇಷ್ಟ ಇಲ್ಲ, ಅವ್ರ ರಾಜಕೀಯ ಭವಿಷ್ಯವನ್ನ ಹಾಳು ಮಾಡಕ್ ಇಷ್ಟ ಇಲ್ಲ ಅಂತ ನೇರವಾಗಿ ಹೇಳಿದ್ರು ಕೂಡ ಅದಕ್ಕೆ ಯಾವುದೇ ಒಂದು ಸ್ಟೇಟ್ಮೆಂಟ್ ಕೊಡ್ದಿರಾ ಅದನ್ನ ಖಂಡಿಸ್ತೀರಾ ಇರೋಂತ ಒಂದು ಸನ್ನಿವೇಶದಲ್ಲಿ ಭಾರತ ಇದೆ. ಇದು ಭಾರತಕ್ಕೆ ಇದಕ್ಕಿಂತ ಅವಮಾನಕರವಾದ ಇನ್ಯಾವುದು ನಿದರ್ಶನ ಇಲ್ಲ ಇಡೀ ವಿಶ್ವದಲ್ಲಿ. ನೀವು ನೋಡ್ಬೇಕಿತ್ತು, ನಾನು ಆಗ್ಲೇ ಹೇಳಿದಂತೆ ಇಡೀ ಪ್ರಪಂಚದಲ್ಲಿ ನಾಯಕರು ಭಾರತನ ಎದುರು ನೋಡ್ತಿದ್ರು. ಇಂದಿರಾ ಗಾಂಧಿ ಅವರು ಅಮೆರಿಕಾದ ನಿಕ್ಸನ್ ಅವರ ಆಡಳಿತನ ಎದುರಿಸಿ ಬಾಂಗ್ಲಾದೇಶ ವಿಮೋಚನೆ ಮಾಡಿದ್ರು. ಇಲ್ಲಿ ಮೋದಿ ಏನ್ ಮಾಡ್ತಿದ್ದಾರೆ, ಇದು ಆಲ್ಮೋಸ್ಟ್ ಶರಣಾಗತಿ. ಅಮೆರಿಕ ಮತ್ತೆ ತನ್ನ ಅಮೆರಿಕದ ಹಿತಾಸಕ್ತಿಗೆ ಭಾರತವನ್ನ ಬಲಿಪಶು ಮಾಡಿಕೊಟ್ಟಿದ್ದಾರೆ ಮೋದಿಯವರು. ಇವರಿಂದ ನಾವು ಶತ್ರು ನಿಂತೀವಿ ಅನ್ನೋ ಮಾತನ್ನ ನಾವು ಉಪೇಕ್ಷಿಸಬಾರ್ದು. ಸರ್, ಈಗ ಖಮೇನಿ ಅವರ ಆಡಳಿತದಲ್ಲಿ ಇರಾನ್ನ ಆರ್ಥಿಕತೆ ಯಾವ ರೀತಿ ಇತ್ತು? ಸಾಮಾನ್ಯ ಇರಾನಿಯರಿಗೆ, ಅಲ್ಲಿನ ಜನರಿಗೆ ಉದ್ಯೋಗ ಆಗಿರ್ಬೋದು, ಮತ್ತೆ ಆಹಾರ ಆಗಿರ್ಬೋದು, ಸ್ವಾತಂತ್ರ್ಯ ಆಗಿರ್ಬೋದು, ಎಲ್ಲವೂ ಸರಿಯಾಗಿ ಸಿಗ್ತಾ ಇತ್ತ? ಅಲ್ಲಿನ ಎಲ್ಲಾ ದೇಶಗಳಲ್ಲೂ ಅವ್ರವ್ರ ಕಟ್ಟಳೆಗಳು ಅವರು ಮಾಡ್ಕೊಂಡಿರ್ತಾರೆ. ಈಗ ಭಾರತದಲ್ಲೂ ಯಾವ ರೀತಿ ಒಂದು ಧಾರ್ಮಿಕ ಒಂದು ಪೋಲರೈಸೇಷನ್ ಮತ್ತೆ ಧ್ರುವೀಕರಣ ಆಗ್ತಾ ಇದೆ. ಇದನ್ನೆಲ್ಲ ನಾವು ಎಷ್ಟೇ ಅಪೋಸಿಷನ್ ಮಾಡಿದ್ರು ಆ ಧ್ರುವೀಕರಣ ಒಂದು ರೀತಿಯಾದಂತ ಒಂದು ಸಾಮಾಜಿಕ ಧಾರ್ಮಿಕ ಒಂದು ಕಟ್ಟಳೆಗಳನ್ನ ನಿರ್ಮಿಸ್ಬಿಡುತ್ತೆ. ಸೊ ಅದೇ ರೀತಿ ನಾವು ನೋಡ್ಬೇಕು, ಇರಾನ್ ಕ್ರಾಂತಿ ಆದಾಗ ಎರಡು ಬಣಗಳು ಇರಾನ್ ಕ್ರಾಂತಿಗೆ ಸಹಾಯ ಮಾಡ್ತು. ಒಂದು ಧಾರ್ಮಿಕ ಬಣ, ಇನ್ನೊಂದು ಈ ರಾಜಕೀಯ ಬಣ. ಇದೇ ಅಮೆರಿಕ ಈ ಎಡಪಂಥೀಯ ಸರ್ಕಾರ ಬರಬಾರ್ದು ಅಂತ ಅವ್ರನ್ನ ಬರ್ದಿರೋ ಮಾಡಿ ಇದೇ ಧಾರ್ಮಿಕ ಬಣವನ್ನ ಅಧಿಕಾರ ಬರೋ ಮಾಡಿದ್ರು. ಮಾಡಿದಾಗ ಅವ್ರ ಮೇಲೆ ತೀವ್ರ ಆರ್ಥಿಕ ನಿರ್ಬಂಧಗಳನ್ನ ಮಾಡಿದ್ರು. ಆ ನಿರ್ಬಂಧಗಳಿಂದ ತತ್ತರಿಸಿ ಹೋಗಿದೆ ಇರಾನ್ 47 ವರ್ಷಗಳ ಕಾಲ. ಅಂದ್ರೆ ನೀವು ಇಸ್ಲಾಮಿಕ್ ಕ್ರಾಂತಿಯಿಂದ ಇಲ್ಲಿವರು ವರ್ಷಗಳ ಕೌಂಟ್ ಮಾಡಿದ್ರೆ 47 ವರ್ಷಗಳ ಕಾಲ ಅವ್ರಿಗೆ ಬ್ಯಾಂಕಿಂಗ್ ಮಾಡಕ್ಕಾಗೋದಿಲ್ಲ, ಇಂಟರ್ನ್ಯಾಷನಲ್ ಬ್ಯಾಂಕಿಂಗ್ ಮಾಡೋಕ್ಕಾಗೋದಿಲ್ಲ, ಅವ್ರು ಆಯಿಲ್ ಮಾರೋಂಗಿಲ್ಲ, ಅವರು ಏನು ಮಾಡಂಗಿಲ್ಲ, ಅವ್ರಿಗೆ ಬೇಸಿಕ್ ನೆಸೆಸಿಟಿ ಅಂದ್ರೆ ಲೈಫ್ ಸೇವಿಂಗ್ ಡ್ರಗ್ಸ್ ಅವ್ರಿಗೆ ಸಿಗೋಂಗಿಲ್ಲ. ಈ ರೀತಿ ಇದ್ರೂ ಕೂಡ ಇರಾನ್ ಒಂದಲ್ಲ ಒಂದು ರೀತಿ ಒಂದು ವ್ಯವಸ್ಥೆನ ಮಾಡಿಟ್ಕೊಂಡಿದೆ. ಆ ಪರ್ಫೆಕ್ಟ್ ವ್ಯವಸ್ಥೆ ಅಂತ ನಾವು ಹೇಳಕ್ ಆಗೋದಿಲ್ಲ. ಆದ್ರೆ ಮಿಲಿಟರಿಲಿ ಇರ್ಬೋದು ಅಥವಾ ಮೆಡಿಸಿನ್ ಇರ್ಬೋದು ಅಥವಾ ಸಾಮಾಜಿಕವಾದಂತ ಏನೇನು ವ್ಯಾಪಾರ ವಹಿವಾಟು ಇರ್ಬೋದು, ಮಿಕ್ಕಿದ್ರಲ್ಲಿ ತಕ್ಕ ಮಟ್ಟಿಗೆ ಮಾಡ್ಕೊಂಡಿದ್ದಾರೆ. ಅದು ಪರ್ಫೆಕ್ಟ್ ಅಲ್ಲ, ಅಲ್ಲೂ ಕರಪ್ಷನ್ ಇತ್ತು, ಅಲ್ಲೂ ಕೂಡ ಈ ಧಾರ್ಮಿಕ ಮೂಲಭೂತವಾದಿಗಳು ಏನೇನ್ ಸಮಸ್ಯೆಗಳು ಮಾಡಿದ್ರು ಅದೆಲ್ಲ ಇತ್ತು, ಅದೆಲ್ಲ ನಿಜ ಕೂಡ. ಆದ್ರೂ ಒಂದು ವ್ಯವಸ್ಥೆ ಅಮೆರಿಕ ವಿರುದ್ಧ ನಿಂತು ಅದನ್ನ ನಡೆಸುವಂತ ಒಂದು ಕ್ಷಮತೆ ಇರಾನ್ ತೋರಿಸಿತ್ತು. ಅದು ಪರ್ಫೆಕ್ಟ್ ಅಂತ ಹೇಳಿದ್ರೆ 100% ಪರ್ಫೆಕ್ಟ್ ಅಲ್ಲ, 100% ಅಥವಾ 70% ಪರ್ಫೆಕ್ಟ್ ಅಲ್ಲ. ಆದ್ರೂ ಅದೊಂದು ಅಮೆರಿಕ ಮತ್ತೆ ಇಸ್ರೇಲ್ ಅಲ್ಲಿ ರೀಜನಲ್ ಯಾವ ರೀತಿಯಂತ ಸಮಸ್ಯೆಗಳಿದೆ ಅಂತ ನಿಮ್ಗೂ ಗೊತ್ತಿದೆ. ಈ ಗಲ್ಫ್ ಕಂಟ್ರೀಸ್ ಇರ್ಬೋದು, ಬೇರೆ ಬೇರೆ ಇರ್ಬೋದು, ಅವ್ರನ್ನೆಲ್ಲ ಸುತ್ತುವರ್ಕೊಂಡು ಅಮೆರಿಕ ಇರಾನ್ ಸುತ್ತು 45 ಮಿಲಿಟರಿ ಸೇನಾ ನೆಲೆಗಳನ್ನ ಸ್ಥಾಪಿಸಿದೆ. ಇದನ್ನೆಲ್ಲ ಎದುರಿಸ್ತಾ ಒಂದು ರೀತಿಯಾದಂತ ಒಂದು ವ್ಯವಸ್ಥೆ ಏನ್ ಕಟ್ಟಿತ್ತು ಇರಾನ್, ಅದು ಶ್ಲಾಘನೀಯವಾದಂಥದ್ದು. ಅದು ಈಗಲೂ ಅಷ್ಟೇ ನೋಡಿ, ಅದು ಸರೆಂಡರ್ ಆಗ್ಲಿಲ್ಲ.
ಈಗಲೂ ಫೈಟ್ ಮಾಡ್ತಾ ಇದೆ. ಇದು ಇತಿಹಾಸದಲ್ಲಿ ಇದನ್ನ ಇದು ದಾಖಲಾಗ್ತದೆ. ಸರ್, ಈಗ ಖಮೇನಿ ಅವರ ಸಾವಿನ ನಂತರ ಈ ಅಣು ನೀತಿ ಒಪ್ಪಂದ ಇದೆಯಲ್ಲ, ಅದು ಏನಾಗ್ಬಹುದು? ಸ್ಟ್ರಾಂಗ್ ಆಗ್ಬಹುದಾ ಅಥವಾ ವೀಕ್ ಆಗ್ಬಹುದಾ? ಏನಾಗ್ಬಹುದು ಮುಂದೆ? ಇಲ್ಲ, ಇದು ಖಮೇನಿ ಅವರು ಖುದ್ದಾಗಿ ಇದು ಖಮೇನಿ ಅವರಿಗೆ ಯಾರು ತೀರೋದ್ರು ಅವರ ತಂದೆ ಖೊಮೇನಿ ಅವರು ಸೇರಿದಂತೆ ಎಲ್ಲರೂ ಇದುವರೆಗೂ ಹೇಳ್ತಾ ಬಂದಿರೋದು, ಯಾವುದೇ ಒಂದು ತಂತ್ರಜ್ಞಾನ ಮನುಷ್ಯರನ್ನು ದೊಡ್ಡ ಪ್ರಮಾಣದಲ್ಲಿ ಸಾಯಿಸೋದು ಇಸ್ಲಾಂ ವಿರುದ್ಧವಾದದ್ದು, ನಾವು ಅದನ್ನು ಮಾಡೋದಿಲ್ಲ ಅಂತ ಅವ್ರು ಹೇಳ್ತಾ ಇದ್ರು. ಹೇಳಿಕೆಗಳು ಕೊಟ್ಟಿದ್ರು, ಫತ್ವಾಗಳು ಜಾರಿ ಮಾಡಿದ್ರು. 2003ರಲ್ಲಿ ಇವರು ಬಹಿರಂಗವಾಗಿ ಹೇಳಿದ್ದಾರೆ. 2003ರಲ್ಲಿ ಫತ್ವಾ ಜಾರಿ ಮಾಡಿ ನಾವು ಅದಕ್ಕೆ ವಿರುದ್ಧವಾಗಿದ್ದೀವಿ ಅಂತ. ಮೋಸ್ಟ್ಲಿ ಅದೇ ಉಳುವಾಯ್ತು. ಈಗ ನಾರ್ತ್ ಕೊರಿಯಾದ ಕಿಮ್ ಜಾಂಗ್ ಎಂಗೂ ನ್ಯೂಕ್ಲಿಯರ್ ವೆಪನ್ಸ್ ಮಾಡ್ಬಿಟ್ರು. ಅವ್ರ ಮೇಲೆ ದಾಳಿ ಮಾಡಕ್ ಆಗಲ್ಲ, ಅವ್ರು ಮಾಡೋದು ಇಲ್ಲ. ಯಾಕೆಂತ ಹೇಳಿದ್ರೆ ಒಂದು ಹೆದರಿಕೆ ಇರುತ್ತೆ, ನಮ್ಮ ಮೇಲೆ ದಾಳಿ ಮಾಡ್ಬೋದು ಅಂತ. ಸೊ ಈ ಒಂದು ಆದ್ರೆ ಅವ್ರು ಮುಳಿವಾಯ್ತನೋ ಗೊತ್ತಿಲ್ಲ. ಆದ್ರೆ ಈಗ ಖಮೇನಿ ಅವ್ರು ಇಲ್ಲ, ಅವ್ರ ಮೇಲೆ ಅವ್ರನ್ನ ಕೊಲ್ಲಲಾಗಿದೆ. ಅಲ್ಲಿ ಬದಲಾಗೋ ಪರಿಸ್ಥಿತಿಲಿ ಏನಾಗುತ್ತೋ ಗೊತ್ತಿಲ್ಲ. ಬಟ್ ಒಟ್ಟಾರೆ ಬಾಂಬ್ ಮಾಡಬೇಕು ಅಂತ ಇದ್ದಿದ್ರೆ ಇರಾನ್ ಈಗಾಗಲೇ ಮಾಡ್ಬೋದಿತ್ತು, ಮಾಡ್ಬಿಡ್ತಿತ್ತು ಅಂತ ನನ್ನ ಅನಿಸಿಕೆ. ಅವ್ರಿಗೆ ಎಲ್ಲಾ ತಂತ್ರಜ್ಞಾನಗಳಿದೆ. ಇದುವರೆಗೂ ಲಾಸ್ಟ್ ಒಂದು 15 ವರ್ಷದಲ್ಲಿ 15ಕ್ಕೂ ಅಥವಾ 20ಕ್ಕೂ ಹೆಚ್ಚು ನ್ಯೂಕ್ಲಿಯರ್ ಸೈಂಟಿಸ್ಟ್ ನ ಇಸ್ರೇಲ್ ಹೊಡೆದಾಕಿದೆ. ಅದು ಇರಾನ್ ನಲ್ಲೇ ಹೊಡೆದಾಕಿದೆ. ಇದೆಲ್ಲ ಹೊರತಾಗಿ ಕೂಡ ಇರಾನ್ ಹತ್ರ ಬಾಂಬ್ ಮಾಡುವಂತ ಎಲ್ಲಾ ಸಾಮರ್ಥ್ಯ ಇದ್ರೂ ಕೂಡ ಅವ್ರು ಮಾಡೋದಿಲ್ಲ ಅಂತ ನನ್ನ ಅನಿಸಿಕೆ. ಅವರು ಈ ಒಂದು ದಾಳಿಯಿಂದ ಬಚಾವಕ್ಕೆ ಮಾಡ್ತಾರ ಮಾಡೋ ಗೊತ್ತಿಲ್ಲ. ಆದ್ರೆ ಅವ್ರ ಹತ್ರ ಟೆಕ್ನಾಲಜಿ ಇರೋದಂತೂ ನಿಜ. ಅಂದ್ರೆ ಅದೇ ನಾನು ಹೇಳಿದ್ನಲ್ಲ, ಇದೊಂದು ಎಂತ ಒಂದು ಏಕಪಕ್ಷೀಯವಾದಂತ ಒಂದು ಇದು ಅಂತ ಹೇಳಿದ್ರೆ, ಒಂದು ವ್ಯವಸ್ಥೆ ಅಂತ ಹೇಳಿದ್ರೆ, ಇಸ್ರೇಲ್ ಹತ್ರ 70ರಿಂದ 400ವರೆಗೂ 170ರಿಂದ 400ವರೆಗೂ ನ್ಯೂಕ್ಲಿಯರ್ ಬಾಂಬ್ಗಳಿದೆಯಂತೆ. ಇದು ಹೇಳಲ್ಪಡುವಂತ ಒಂದು ಇಸ್ರೇಲು NPT ನಾನ್ ಪ್ರೊಲಿಫರೇಷನ್ ಟ್ರೀಟಿ ಸಿಗ್ನೇಚರ್ ಮಾಡಿಲ್ಲ, ಸಹಿ ಮಾಡದೇ ಇರುವಂತ ದೇಶ. IAEA ಇನ್ಸ್ಪೆಕ್ಷನ್ ಮಾಡದೇ ಇರುವಂತ ದೇಶ. ಅವ್ರು ಏನ್ ಬೇಕಾದ್ರೂ ಮಾಡ್ಬೋದು. ಇರಾನ್ ಇದೆಲ್ಲ ಒಪ್ಕೊಂಡು, NPT ಒಪ್ಕೊಂಡು, IAEA ಇನ್ಸ್ಪೆಕ್ಷನ್ ಒಪ್ಕೊಂಡು, ಎಲ್ಲಾ ತರ ಚೆಕ್ ಮಾಡಿ ಅವ್ರ ಮೇಲೆ ಇಲ್ದೇ ಇರೋ ಆಪಾದನೆಗಳೆಲ್ಲ ಹೊರಿಸಿ ಈ ರೀತಿ ಮಾಡೋದು. ಇದನ್ನ ಎಲ್ಲಿಗೆ ತಗೊಂಡೋಗ್ತಾರೆ ಅಂದ್ರೆ ಅಮೆರಿಕ ಮತ್ತೆ ಇಸ್ರೇಲು ಯಾವ ಕಡೆ ಪ್ರಪಂಚನ ಯಾವ ಕಡೆ ತಗೊಂಡ್ ಹೋಗ್ತೀರಾ ಅಂತ ಗೊತ್ತಾಗುತ್ತೆ. ಸರ್, ಈಗ ಮುಂದಿನ ದಿನಗಳಲ್ಲಿ ಇರಾನ್ನ ನಾಯಕತ್ವವನ್ನ ಯಾರು ವಹಿಸ್ಕೊಳ್ಬಹುದು ಅಂತ ಅನ್ಸುತ್ತೆ? ಈಗ ಸದ್ಯಕ್ಕೆ ಅಲಿರಜಾ ಅರಾಫಿ ಅನ್ನೋರ್ನ ಪರಮೋಚ್ಚ ನಾಯಕ ಅಂದ್ರೆ ತಾತ್ಕಾಲಿಕ ಪರಮೋಚ್ಚ ನಾಯಕ ಅಂತ ಘೋಷಣೆ ಆಗಿದೆ. ಸೊ ಈ ಪ್ರೋಸೆಸ್ ಒಂದು ದೊಡ್ಡ ಪ್ರೋಸೆಸ್ ಇದೆ. ಅವರು ಇರಾನ್ ಇದರಲ್ಲೇ ಧಾರ್ಮಿಕ ಇದರಲ್ಲೇನೆ, ಯಾಕಂದ್ರೆ ಈ ಪರಮೋಚ್ಚ ನಾಯಕ ಪೊಸಿಷನ್ ಅತಿ ದೊಡ್ಡದು. ಅಂದ್ರೆ ಇವ್ರು ಏನಂದ್ರೆ ಮಿಲಿಟರಿ ಕಮಾಂಡು ಮಾಡ್ತಾರೆ, ಮತ್ತೆ ರಾಜಕೀಯನೂ ನಿಯಂತ್ರಣ ಮಾಡೋದು, ಇದೆಲ್ಲ ಮಾಡೋದು ಈ ಪೊಸಿಷನ್. ಸೊ ಇದು ಮುಂದೆ ಹೋಗ್ತಾ ಮಜ್ತೂಬಾ ಖಮೇನಿ ಅಂತ ಇವರು ಈಗ ತೀರೋದಂತ ಅಯತುಲ್ಲಾ ಖಮೇನಿ ಅವರ ಮಗ, ಅವರು ವಹಿಸ್ಕೊಳ್ತಾರೆ ಅಂತ ಹೇಳಲಾಗ್ತಾ ಇದೆ. ಅವರು ಅಂದ್ರೆ IRGC ಕಮಾಂಡ್ ಇರ್ಬೋದು ಅಥವಾ ಬೇರೆ ಬೇರೆ ಸಂಸ್ಥೆಗಳು, ಎಲ್ಲಾ ಸಂಸ್ಥೆಗಳು ಪರಮೋಚ್ಚ ನಾಯಕ ಇವರೇ ಆಗಿರ್ತಾರೆ. ಇವ್ರ ಮಗನೇ ಆಗ್ತಾರೆ ಅಂತ ಮಾತು ಕೇಳ್ತಾ ಇದೆ. ಮತ್ತೆ ಇದನ್ನ ನಿರ್ಧಾರ ಮಾಡೋದು 88 ಧಾರ್ಮಿಕಗಳು. ಸರ್, ಈಗ ಕೆಲವೊಂದಿಷ್ಟು ಮೋದಿಯವರ ಸ್ಟೇಟ್ಮೆಂಟ್ ಅಲ್ಲಿ ಆಲ್ಮೋಸ್ಟ್ ನೋಡಿದಾಗ ಇಸ್ರೇಲ್ ಪರವಾಗಿ ಇರೋ ರೀತಿ ಹೇಳಿಕೆಗಳು ಬಂದಿದೆ. ನಿಜವಾಗ್ಲೂ ಭಾರತದ ಪ್ರತಿಕ್ರಿಯೆ ಯಾವ ರೀತಿ ಇರ್ಬೇಕಾಗಿತ್ತು? ಇಸ್ರೇಲ್ ಅಥವಾ ಅಮೆರಿಕಾವನ್ನ ಡೈರೆಕ್ಟ್ ಆಗಿ ಬೆಂಬಲಿಸಬೇಕಾಗಿತ್ತ, ಅಥವಾ ಇರಾನ್ ಜೊತೆಗೆ ಸಂಬಂಧ ಉಳಿಸ್ಕೊಳ್ಳೋಕೆ ಈ ಹತ್ಯೆಯನ್ನ ಖಂಡಿಸಬೇಕಾಗಿತ್ತ, ಅಥವಾ ನ್ಯೂಟ್ರಲ್ ಆಗಿರ್ಬೇಕಾಗಿತ್ತ? ನ್ಯೂಟ್ರಲ್ ಆಗಿರೋಕ್ಕಿಂತ ಒಂದು ಅನ್ಯಾಯನ ಖಂಡಿಸುವಂತ ಒಂದು ಧೈರ್ಯ. ಅಂದ್ರೆ ಭಾರತ ನಾವು ಹೇಳೋದು ಮದರ್ ಆಫ್ ಡೆಮೋಕ್ರಸಿ, ಇನ್ನು ಏನೇನು ಪದಪುಂಜಗಳಿಂದ ನಾವು ಫುಲ್ಲು ಬಾಡಿ ಹೊಗಳ್ತೀವಿ. ಅಂದ್ರೆ ಡೆಮೋಕ್ರಸಿ ಅಂದ್ರೆ ಆ ಡೆಮೋಕ್ರಸಿನ ಎತ್ತಿ ಹಿಡಿಯುವಂತ ಕೆಲಸ ಭಾರತ ಮಾಡ್ಬೇಕಿತ್ತು. ಆದ್ರೆ ಅದನ್ನೆಲ್ಲ ಬಿಟ್ಟು ಅಮೆರಿಕದ ಬಾಲಂಗೋಚಿ ಹೊರಟಾಗ ಏನು ಅದ್ರಲ್ಲಿ ಅರ್ಥ ಏನಿರುತ್ತೆ? ಅಂದ್ರೆ ಬಾಲಂಗೋಚಿಯಾಗಿ ಇರ್ತೀರ ನೀವು. ಅಂದ್ರೆ ಈಗ ತಾತ್ಕಾಲಿಕವಾಗಿ ನೀವು ಒಂದು ಬಲಿಷ್ಠ ರಾಷ್ಟ್ರ ಜೊತೆ ಒಂದು ಸ್ನೇಹ ಬೆಳೆಸ್ಕೊಳ್ಬೋದೇ ಹೊತ್ತು, ಅದು ಒಂದು ಟೆಂಪರರಿ ಏನಂತೀವಿ ಅಡ್ವಾಂಟೇಜ್ ಸಿಗ್ಬೋದೇ ಹೊರತು ಲಾಂಗ್ ಟರ್ಮ್
ಹಿಸ್ಟಾರಿಕಲ್ ಲೆವೆಲ್ ನೀವೊಂದು ದೊಡ್ಡ ಪ್ರಮಾದ ಮಾಡ್ತಿದ್ದೀರಾ ಅಂತ ಅನ್ಸುತ್ತೆ. ಓಕೆ ಸರ್, ಈಗ ಒಂದು 10 ಕ್ವಶನ್ಸ್ ಇರುತ್ತೆ ರ್ಯಾಪಿಡ್ ಫೈರ್ ತರ. ಅದಕ್ಕೆ ನೀವು 1 ವರ್ಡ್ ಆನ್ಸರ್ ಕೂಡ ಹೇಳ್ಬೋದು, ಇಲ್ಲ ಅಂತಂದ್ರೆ ಹೌದು ಅಥವಾ ಇಲ್ಲ ಅಂತ ಕೂಡ ಹೇಳ್ಬೋದು. ಫಸ್ಟ್ ಪ್ರಶ್ನೆ, ಅಲಿ ಖಮೇನಿ ಆಡಳಿತ ಪ್ರಜಾಸತ್ತಾತ್ಮಕವಾಗಿ ಇತ್ತ? ಅವರ ಧಾರ್ಮಿಕ ಕಟ್ಟಳೆಯಲ್ಲಿ ಪ್ರಜಾಸತ್ತಾತ್ಮಕವಾಗಿತ್ತು. ಓಕೆ. ಮಹಿಳೆಯರಿಗೆ ಹಿಜಾಬ್ ಕಡ್ಡಾಯ, ಇದು ನಮ್ಮ ಆಯ್ಕೆನಾ ಅಥವಾ ಇದು ಬಲವಂತದಾಗಿರ್ಬೇಕಾ? ಇದು ನಮ್ಮ ಆಯ್ಕೆನೇ ಆಗಿರ್ಬೇಕು, ಬಲವಂತದ ಆಯ್ಕೆ ಇರಬಾರ್ದು. ಓಕೆ. ಮಹಸಾ ಅಮೀನಿ ಅವರ ಪ್ರಕರಣದ ನಂತರ ಪ್ರತಿಭಟನೆಗಳನ್ನ ಹತ್ತಿಕ್ಕಿದ್ದು ಸರಿನಾ ತಪ್ಪ? ಇದು ಒಂದು ಏನೋ ಇದಕ್ಕೆ ಸರಿ ತಪ್ಪು ಅಂತ ಹೇಳಕ್ಕಾಗಲ್ಲ. ಇದು ಸೋಷಿಯಲ್ ಎಕನಾಮಿಕ್ ಇದಿರುತ್ತೆ. ಬಟ್ ಅವ್ರು ಮಾಡಿದ ತಪ್ಪು, ನನ್ನ ಪ್ರಕಾರ ಅವ್ರು ಮಾಡಿದ ತಪ್ಪು. ಓಕೆ. ನಾಯಕತ್ವ ಅಂತಂದ್ರೆ ಜನರನ್ನ ಭಯದಲ್ಲಿಡೋದಾ ಅಥವಾ ಸ್ವಾತಂತ್ರ್ಯ ಕೊಡೋದಾ? ಸ್ವಾತಂತ್ರ್ಯ ಕೊಡೋದು. ಓಕೆ, ಎಕ್ಸಾಕ್ಟ್ಲಿ. ಧರ್ಮ ಮತ್ತು ದೇಶ ಇದೆರಡು ಬೇರೆ ಬೇರೆ ಇರ್ಬೇಕು, ಅಂದ್ರೆ ಪ್ರತ್ಯೇಕವಾಗಿರ್ಬೇಕು. ಹೌದು. ಒಪ್ಕೋತೀರಾ? ಹಾ, ಓಕೆ ಸರ್. ಜಾಗತಿಕ ಒತ್ತಡದ ಮುಂದೆ ಮಣಿಯೋದು ಅಥವಾ ಮಣಿಯದೆ ಇರೋದು ಹಠಾನ ಅಥವಾ ಧೈರ್ಯನ? ಮಣಿಯದೆ ಇರೋದು ಹಠಾನ ಅಥವಾ ಧೈರ್ಯನ? ಧೈರ್ಯ. ಸಿದ್ಧಾಂತಕ್ಕೆ ಬದ್ಧ ಆಗಿರುವಂತಹ ನಾಯಕರು ಇವತ್ತು ಜಾಗತಿಕ ರಾಜಕೀಯದಲ್ಲಿ ಉಳಿಯೋಕೆ ಸಾಧ್ಯ ಇದೆಯಾ? ಇದೆ. ರಾಷ್ಟ್ರದ ಗೌರವ ಅಥವಾ ಆರ್ಥಿಕ ಲಾಭ, ಯಾವುದಕ್ಕೆ ಮೊದಲ ಆದ್ಯತೆ ಕೊಡಬೇಕು? ರಾಷ್ಟ್ರದ ಗೌರವ. ಓಕೆ. ದೊಡ್ಡ ರಾಷ್ಟ್ರಗಳ ಒತ್ತಡಕ್ಕೆ ತಲೆಬಾಗೋದು ರಾಜತಾಂತ್ರಿಕತೆನ ಅಥವಾ ದೌರ್ಬಲ್ಯನ? ದೌರ್ಬಲ್ಯ. ಓಕೆ. ಇಂದಿನ ರಾಜಕೀಯದಲ್ಲಿ ಧೈರ್ಯಕ್ಕಿಂತ ಸ್ವಂತ ಅಂದ್ರೆ ತಮ್ಮ ನೇಮ್ ಬ್ರ್ಯಾಂಡ್ ಅನ್ನ ಬಿಲ್ಡ್ ಮಾಡೋಕೆ ಹೆಚ್ಚು ಪ್ರಾಮುಖ್ಯತೆ ಪಡಿತಾ ಇದೆ. ರಾಜಕೀಯದಲ್ಲಿ ಧೈರ್ಯ ತೋರಿಸೋದಕ್ಕಿಂತ ಹೆಚ್ಚಾಗಿ ತಮ್ಮ ಹೆಸರನ್ನ ಬ್ರ್ಯಾಂಡ್ ಆಗಿ ಮಾಡ್ಕೊಳ್ಳೋದು ಹೆಚ್ಚಾಗ್ತಾ ಇದೆ. ಹೌದು, ಆಗ್ತಾ ಇದೆ. ಓಕೆ ಸರ್. ಸೊ ಥ್ಯಾಂಕ್ ಯು ಸೋ ಮಚ್. ಹೇಳಿ ಸರ್, ಅದ್ರ ಬಗ್ಗೆ ಏನಾದ್ರು ಮಾತಾಡೋದಿದ್ರೆ? ಇಲ್ಲ, ಅದೇ ತಪ್ಪು ಅಂದ್ರೆ ಬ್ರ್ಯಾಂಡಿಂಗ್ ಇಂದಾನೇ ತುಂಬಾ ಜನ ಅಂದ್ರೆ ಏನೋ ಹೇಳ್ತಾರಲ್ಲ, ನಾಯಕರು ಏನೋ ಟ್ರೈನಿಂಗ್ ಪಟ್ಟು ಬರೋದಲ್ಲ, ಟ್ರೈನಿಂಗ್ ಮಾಡ್ಕೊಂಡು ಬರುವಂತ ನಾಯಕರೆಲ್ಲರೂ ಹಿಟ್ಲರ್ ಅಂತ ಹೇಳ್ತಾರೆ. ಟ್ರೈನಿಂಗ್ ಕ್ಯಾಂಪ್ ಇಂದ ಹಿಟ್ಲರು ಕೂಡ ಲೀಡರ್ಶಿಪ್ ಟ್ರೈನಿಂಗ್ ಕ್ಯಾಂಪ್ ಇಂದಾನೆ ಬಂದಿದ್ದು. ನಾಯಕ ಗುಣ ಇರೋರಲ್ಲ, ಅವರು ನ್ಯಾಚುರಲ್ ಆಗಿ ಬಂದಿರ್ತಾರೆ. ಭಾರತದಲ್ಲೂ ಅಷ್ಟು ತುಂಬಾ ದೊಡ್ಡ ದೊಡ್ಡ ನಾಯಕರು, ಗಾಂಧಿ ಇರ್ಬೋದು, ನೆಹರು ಇರ್ಬೋದು, ಅಥವಾ ತುಂಬಾ ಜನ ಇದ್ದಾರೆ. ಅವರೆಲ್ಲ ಬಂದಿದ್ದು ಜನರ ಮಧ್ಯೆ ಇದ್ದು ಜನರ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಿ ನಮ್ಗೆ ಒಂದು ದಾರಿ ತೋರಿಸಿದಂತ ನಾಯಕರು. ನಮ್ಗೆ ಏನೋ ಈ ಸಂಘ ಪರಿವಾರ ಅಥವಾ ಇಲ್ಲಿಂದ ಬಂದಿರೋರು ಅವರು ಯಾವತ್ತೂ ನಾಯಕರಾಗಿರಲಿಲ್ಲ. ಅವ್ರು ನಾಯಕರಾಗೋಕ್ಕೂ ಸಾಧ್ಯ ಇಲ್ಲ. ಓಕೆ ಸರ್, ಆಕ್ಚುಲಿ ಈ ಒಂದು ವಿಡಿಯೋ ಅಥವಾ ಈ ಒಂದು ಚರ್ಚೆ ಮಾಡೋ ಮೂಲ ಉದ್ದೇಶ ಅಂತಂದ್ರೆ ಎಷ್ಟೋ ಜನರಿಗೆ ಡೌಟ್ಗಳಿತ್ತು, ಅನುಮಾನಗಳಿತ್ತು. ಯಾಕಂದ್ರೆ ಕಮೆಂಟ್ ಸೆಕ್ಷನ್ಸ್ ಗಳಲ್ಲಿ ಬಂದಿರುವಂತ ಅಷ್ಟು ಕಮೆಂಟ್ಸ್ ಗಳನ್ನ ಚೆಕ್ ಮಾಡಿ ನಾನು ಈ ಒಂದಿಷ್ಟು ಪ್ರಶ್ನೆಗಳನ್ನ ರೆಡಿ ಮಾಡಿರೋದು. ಈ ಒಂದು ವಿಡಿಯೋ ನೋಡಿ ನಮ್ಮ ವೀಕ್ಷಕರಿಗೆ ಇರುವಂತ ಎಷ್ಟೋ ಅನುಮಾನಗಳು ಕ್ಲಿಯರ್ ಆಗಿದೆ, ಡೌಟ್ ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ ಜೊತೆ ಜಾಯಿನ್ ಆಗಿರೋದಕ್ಕೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.